ಹಂಚಿ ಒಳ್ಳೇದನ್ನ ಹರಡಿ, ಕೆಟ್ಟ ವಿಷಯಗಳನ್ನ ಹರಡೋದು ಬೇಡ. ಅಂಡ್ ಒಂದಷ್ಟು ಜನ ಇವತ್ತಿನ ಸಮಾಜದಲ್ಲಿ ಕಮೆಂಟ್ ಕಲಿವೀರರು ಹುಟ್ಕೊಂಡಿದ್ದಾರೆ. ಅಂಥವ್ರಿಗೆ ನಿಮ್ಗೆ ಯಾರು ಗಮನಕ್ಕೆ ಬಂದ್ರೆ ಅವ್ರನ್ನ ತಡೀರಿ. ಆದಷ್ಟು ಒಳ್ಳೆ ವಿಷಯಗಳನ್ನ ಮಾತಾಡಬೇಕು, ಕೆಟ್ಟದನ್ನ ಅವಾಯ್ಡ್ ಮಾಡಬೇಕು. ಬೇರೆಯವರ ಖಾತೆಗೆ ಹೋಗ್ಬಿಟ್ಟು ಅನಗತ್ಯವಾದ ಮಾತುಗಳನ್ನ ಆಡೋದು, ಬರೆಯೋದು, ಆ ಶೌರ್ಯ ಮೆರೆಯೋದು ಬೇಡ ಯಾರುವೆ. ಸೊ ನಿಮ್ಮ ಸುತ್ತಮುತ್ತ ಯಾರ ಅಂತ ಅವ್ರು ಕಂಡ್ರೆ ಅವ್ರನ್ನ ತಡೆಯೋ ಕೆಲಸ ನಿಮ್ಮಿಂದ ಆಗ್ಲಿ. ಏನಂದ್ರೆ ಕೈಲಾದ್ರೆ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು, ಕೆಟ್ಟದಂತೂ ಮಾಡಬಾರ್ದು ಅಲ್ಲ. ಜಾಸ್ತಿ ಇದ್ರೆ ಕೊಡ್ತೀನಣ್ಣ, ಕಡಿಮೆ ಇದ್ರೆ ಹಂಚ್ತೀನಣ್ಣ. ಇನ್ನೊಬ್ಬರನ್ನ ಕೆಣಕಿ ಕಾಡಿ ಪೀಡಿಸಿ ಬದುಕೋದು ಅದೊಂದು ಸಂತೋಷನೇ ಅಲ್ಲ, ಅದು ವಿಕೃತಿ. ಅದು ಆ ವಿಕೃತಿ ನಮ್ಮ ಸಮಾಜದಲ್ಲಿ ಇರೋದು ಬೇಡ. ಒಳ್ಳೇದನ್ನ ಮಾಡಿ, ಒಳ್ಳೇದನ್ನ ಬಯಸಿ, ಒಳ್ಳೇದನ್ನ ಹರಿಸಿ, ಒಳ್ಳೇದನ್ನ ಮಾಡಿ ಹೋಗಿದ್ದಕ್ಕೆ ನಮಗೆ ನಮ್ಮ ಮಹನೀಯರು, ನಮ್ಮ ಹಿರಿಯರು ಇವತ್ತಿಗೂ ಅವ್ರ ಕಾಲವಾದ ನಂತರ ನೆನಪಲ್ಲಿ ಇದಾರಲ್ವಾ, ಅವ್ರನ್ನ ಕೊಂಡಾಡ್ತೀವಿ, ಆಚರಿಸ್ತೀವಲ್ವಾ. ಕಾರಣ ಅವ್ರ ಒಳ್ಳೆ ಕೆಲಸಗಳಷ್ಟೇ. ಯಾಕಂದ್ರೆ ನಾವು ಯಾರು ಶಾಶ್ವತ ಅಲ್ಲ, ನಮ್ಮ ಯೋಚನೆಗಳು, ನಾವು ಮಾಡೋ ಕೆಲಸಗಳು ಶಾಶ್ವತ. ಅವಾಗಷ್ಟೇ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಕಿರಿಯರಿಗಿರಲಿ ಹಿರಿಯರು ಬರಲಿ